ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶ ಅಲ್ಲ, ಸ್ವಾರ್ಥ ಸಮಾವೇಶ. ದೇವೇಗೌಡರ ಕುಟುಂಬವನ್ನ ನಿಂದಿಸುವ ಸಮಾವೇಶ. ನಮ್ಮ ನಾಯಕರನ್ನ ನಿಂದಿಸೋದ್ರ ಹೊರತಾಗಿ ರಾಜ್ಯ ಸರ್ಕಾರ ಸಾಧನೆಯೇನು ಮಾಡಿಲ್ಲ ಅಂತ ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಎಲ್ಲಾ ಪಾರ್ಟಿಯವರು ಎದೆ ಮುಟ್ಕೊಂಡು ಹೇಳಿ ಯಾರು ಕೋಮುವಾದಿ ಅಲ್ಲ ಅಂತ ಹೇಳಿ ನೋಡೋಣ. ಎಲ್ಲರೂ ಕೋಮುವಾದಿಗಳೇ. ಭಾಷಣ ಮೊದಲನೇ ಸ್ಟಾರ್ಟಿಂಗ್ ಶುರು ಆಯ್ತಲ್ಲ, ಸಿದ್ದರಾಮಯ್ಯ ಹೇಳ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಹೇಳ್ತಿದ್ರು ಅಭಿಮಾನಿ ದೇವರುಗಳು ಅಂತ. ಮಾತಿದ್ರು ಮೂಢ ಹಗರಣಕ್ಕೆ ಬೆಂಗಳೂರಿಂದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಪೂರ್ಣ ಪ್ರಮಾಣದ ಜಾಥಾನ ಯಶಸ್ವಿಯಾಗಿ ಮಾಡಿದೀವಲ್ಲ ಸರ್. ಹಾಸನದಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶವನ್ನು ಟೀಕಿಸಿ ಆ ಸಮಾವೇಶಕ್ಕೆ ಬೆಲೆನೇ ಇಲ್ಲ, 20 ತಿಂಗಳ ಆಡಳಿತದಲ್ಲಿ ಸರ್ಕಾರದ ಸಾಧನೆ ಏನು ಅನ್ನೋದ್ರ ಬಗ್ಗೆ ಶ್ವೇತ ಪತ್ರ ಹೊರಡಿಸಬೇಕು. ಜೆಡಿಎಸ್ನ ನಾಯಕರನ್ನ ನಿಂದಿಸುವ ಕೆಲಸ ಸರ್ಕಾರದ ಕಾರ್ಯಕ್ರಮಗಳ ಭಾಗವಾಗಿದೆ. ಜನರ ಸಹನೆಗೂ ಒಂದು ಮಿತಿ ಇದೆ. ನಮ್ಮ ನಾಯಕರನ್ನ ನಿಂದಿಸೋದನ್ನ ನಿಲ್ಲಿಸದೇ ಇದ್ರೆ ಇನ್ನು ಮುಂದೆ ನಾವು ಹೋರಾಟಕ್ಕೆ ಮುಂದಾಗಬೇಕಾಗತ್ತೆ ಅಂತ ಎಚ್ಚರಿಸಿದ್ದಾರೆ. ಮೊನ್ನೆ ಕಾಂಗ್ರೆಸ್ ಪಕ್ಷದ ಸಮಾವೇಶ ಅಂಥೇಳಿ ಮಾಡಿದ್ದಾರೆ. ಮೊದಲು ಅದು ಸ್ವಾಭಿಮಾನ ಸಮಾವೇಶ ಅಂತ ಹೇಳಿದರು, ನಂತರ ಜನಕಲ್ಯಾಣ ಅಂತ ಹೇಳಿದರು. ಅದು ಎರಡೂ ಅಲ್ಲ, ಅದು ಒಂದು ರೀತಿಯ ಸ್ವಾರ್ಥ ಸಮಾವೇಶ ಅಂದರೆ ತಪ್ಪಲ್ಲ. ಏನು ಅವ್ರ ಉದ್ದೇಶ? ನಮ್ಮ ನಾಯಕರಂತ ಮಾನ್ಯ ದೇವೇಗೌಡರು ಮತ್ತು ಅವರ ಕುಟುಂಬವನ್ನು ನಿಂದಿಸುವಂತಹ ಏಕೈಕ ಉದ್ದೇಶದ ಸಮಾವೇಶ. ಸಾಧನೆ ಮಾಡಿದ್ದೇನು ಅವರು? ಅದರಲ್ಲಿ ರಾಜ್ಯದಲ್ಲಿ ಹಲವಾರು ವಿಷಯಗಳಿವೆ. ಒಂದು ಇಡೀ ಸರ್ಕಾರ ಬಂದು ಇಲ್ಲಿ ಮುಖ್ಯಮಂತ್ರಿಗಳ ಆದಿಯಾಗಿ ಬಂದು ಅಷ್ಟು ಜನ ಸೇರಿದ್ರು. ಅದು ಆಮೇಲೆ ಮಾಡಿ ಸಾಧನೆ ಮಾಡಿದ್ದೇನು? ಕೇವಲ ನಮ್ಮ ನಾಯಕರ ಕುಟುಂಬವನ್ನು ಗುರಿ ಮಾಡಿ ನಿಂದನೆ ಮಾಡಿದ್ದು, ಚರ್ಚೆ ಮಾಡಿದ್ದು ಬಿಟ್ಟರೆ ಏನೇನೂ ಅವರ ಸಾಧನೆ ಇಲ್ಲ. ಅದೊಂದು ಅರ್ಥರಹಿತ ಸಮಾವೇಶ. ಅದಕ್ಕೆ ಯಾವುದೇ ಬೆಲೆ ಇಲ್ಲ. ನಾವು ಇದನ್ನು ನಮ್ಮ ಪಕ್ಷ, ಜಿಲ್ಲಾ ಪಕ್ಷ, ನಾವು ಇದನ್ನು ಖಂಡಿಸ್ತೇವೆ. ಅವರು ನಿಜವಾದ ಸಮಾವೇಶ ಅಂತ ಹೇಳಿದರೆ ಜನಪರವಾಗಿ ರಾಜ್ಯದಲ್ಲಿ 20 ತಿಂಗಳಲ್ಲಿ ರಾಜ್ಯಕ್ಕೆ ಮತ್ತು ಈ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದೀವಿ ನಾವು? ಒಂದೇ ಒಂದು ಹೇಳ್ಬೋದಿತ್ತಲ್ಲ. ಅವರು ಅಭಿವೃದ್ಧಿ ಬಗ್ಗೆ ಮಾತಾಡಲಿಲ್ವಲ್ಲ, ಬಾಯಿನ ತೆರಳಿಲ್ವಲ್ಲ, ಬಾಯಿನ ತೆರಳಿಲ್ಲ, ಮಾಡಿದ್ರಲ್ವೇ? 20 ತಿಂಗಳಲ್ಲಿ ಹಾಸನ ನಗರಕ್ಕಿರ್ಬೋದು, ನಮ್ಮ ತಾಲೂಕು ಕೇಂದ್ರಗಳಿಗಿರ್ಬೋದು, ತಾಲೂಕಿಗಿರ್ಬೋದು, ಅವರ ಸಾಧನೆ ಏನು? ಶ್ವೇತಪತ್ರ ಹೊರಡಿಸಲಿ, ಅದಾದರೂ ಮಾಡ್ಬೋದಾಗಿತ್ತು. ಅದು ಮಾಡಲಿಲ್ಲ. ಇವತ್ತು PWD ರಸ್ತೆಗಳು ಹೇಗಿದೆ, RDPR ರಸ್ತೆಗಳು ಹೇಗಿದೆ? ಸ್ವಲ್ಪನಾದರೂ ಅವರಿಗೆ ಮಾನ ಮರ್ಯಾದೆ ಬೇಡವೇ? ಆತ್ಮಾವಲೋಕನ ಬೇಡವೇ? ಯಾವ್ಯಾವ ಕ್ಷೇತ್ರಕ್ಕೆ, ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಹಣ ನಾವು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಬೇಕಲ್ಲ. ನಾವು ಮಾಧ್ಯಮದಲ್ಲಿ ನೋಡಿದ್ವಿ, ತುಂಬ ಖುಷಿಯಾಯಿತು ನಮಗೆ. ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸಿದಿರಿ. ಈ ವೇಳೆ ಚನ್ನರಾಯಪಟ್ಟಣ ಶಾಸಕ ಸಿಎನ್ ಬಾಲಕೃಷ್ಣ, ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಜನಕಲ್ಯಾಣ ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರ ಟೀಕೆಗಳ ಬಗ್ಗೆ ಭಾರೀ ಆಕ್ರೋಶ ಹೊರಹಾಕಿ ರಾಜ್ಯ ಸರ್ಕಾರದ ವಿರುದ್ಧ ಕಠಿಣ ವಾಗ್ದಾಳಿ ನಡೆಸಿದರು. ಜನಕಲ್ಯಾಣ ಒಂದು ಸಮಾವೇಶ ದೇವೇಗೌಡರ ಕುಟುಂಬದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ನಾವು 5 ವರ್ಷ ಪದವಿನಲ್ಲಿ ನಾವೇ ಮುಂದುವರಿತೀವಿ ಅಂತ ಆ ಕಾರ್ಯಕರ್ತೆ ಕೊಡ್ತಕ್ಕಂಥ ಸಂದೇಶನೇನೋ ಗೊತ್ತಿಲ್ಲ. ಬಹುಶಃ ಅಲ್ಲಿ ಅದು ಇಬ್ಬರು ನಂಬರ್ 1 ನಂಬರ್ 2 ಮಾನ್ಯರು ಮಾತಾಡಿದಂಥದ್ದು ನೋಡಿದರೆ ಆ ಸಭೆ ಅದಕ್ಕೆ ಪರಿವರ್ತನೆ ಆಗಿತ್ತೇನೋ ಅನ್ನೋದು ನನ್ನ ಒಂದು ಅಭಿಪ್ರಾಯನ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಸರ್ಕಾರದ ಮಂತ್ರಿಗಳು ಗ್ಯಾರಂಟಿಗಳ ಬಗ್ಗೆ ತುಂಬ ಒಂದು ವಿಶ್ವಾಸದಲ್ಲಿ ಮಾತಾಡಿದ್ದಾರೆ. ಅದರ ಬಗ್ಗೆ ನಮ್ಮದೇನು ವಿರೋಧ ಇಲ್ಲ, ನಾವು ಸ್ವಾಗತ ಕೂಡ ಮಾಡ್ತೇವೆ. ಅದರ ಹಿಂದೆ ಸರ್ಕಾರ ಬಂದು 2 ವರ್ಷ, ಬರುವ ಮಾರ್ಚಿಗೆ 2 ವರ್ಷ ಬರ್ತಾಯಿದೆ. ಏನು ಅಭಿವೃದ್ಧಿ ಮಾಡಿದ್ದೀವಿ, ಯಾವ ಗ್ರಾಮೀಣ ಹಳ್ಳಿಗಳ ಅಭಿವೃದ್ಧಿ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾಪ ಆಗಿಲ್ಲ. ಕೇವಲ ಇವತ್ತು ನಾವೆಲ್ಲ ಶಾಸಕರುಗಳಾಗಿ ಹಳ್ಳಿಗಳು ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲ. ನಾವು ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ ಇದನ್ನು ಮಾತಾಡ್ತಿದ್ದಾರೆ. ಈಗ ಹಲವಾರು ಹೇಳಿಕೆಗಳನ್ನು ನೀಡಿದಂಥ ಸಂದರ್ಭದಲ್ಲಿ ಅವ್ರನ್ನ ಬಾಯಿ ಮುಚ್ಚುವಂಥ ಕೆಲಸನ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡ್ತಾಯಿದ್ದಾರೆ. ನೀನು ಹಂಗೆಲ್ಲ ಮಾತಾಡಬಾರ್ದ, ತಪ್ಪು ಅನ್ನೋ ಭಾವನೆಯಲ್ಲಿ ಅವ್ರಿಗೂ ಸಂಕಷ್ಟ ಇದೆ.
ಇದುವರೆಗೆ 2 ವರ್ಷದ ಅವಧಿನಲ್ಲಿ ಈಗ ಪೂರ್ಣ ಪ್ರಮಾಣದ ಯಾವುದೇ ಅನುದಾನನ ಬಿಡುಗಡೆ ಮಾಡಿಲ್ಲ. ಇವತ್ತು SCP TSP ಹಣನ ಕಂಪ್ಲೀಟ್ ಚೀಪ್ ಪಾಪ್ಯುಲಾರಿಟಿ ಪ್ರೋಗ್ರಾಮ್ಗೆ ವರ್ಗಾಯಿಸೋದ್ರ ಮೂಲಕ ಆ ಜನಾಂಗಕ್ಕೆ ಅನ್ಯಾಯ ಆಗುವಂಥ ಕೆಲಸ ಆಗ್ತಾಯಿದೆ. ಹಗರಣಗಳನ್ನು ಮುಚ್ಚಾಕಿ ಸಮಾವೇಶ ಮಾಡಿದ್ದು ಅಂತ ನನ್ನ ಭಾವನೆ. ಕಾರಣ ಅಂದರೆ ಅಲ್ಲಿ ಅವ್ರ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾರೆ ಮೂಢ ಹಗರಣ, ಅದನ್ನು ಮುಚ್ಚಾಕೊಂಡು ED ಮತ್ತೊಂದು ಮಗದೊಂದು ಜನ ಸೇರಿಸ್ಬಿಟ್ಟು ಅವ್ರು ಏನೇ ಹಗರಣ ಮಾಡಲಿ, ಏನೇ ದುಡ್ಡು ಹೊಡಿಲಿ, ಜನ ಸೇರಿಸ್ಬಿಟ್ಟು ಕಾರ್ಯಕ್ರಮ ಮಾಡಿಬಿಟ್ಟು ಮುಚ್ಚಾಕೋದಾದರೆ ಎಲ್ಲರೂ ಅದೇ ಕೆಲಸ ಮಾಡ್ತಾರೆ. ಆ ಕಾರ್ಯ ಹಾಸನದಲ್ಲಿ ಆಗಿದೆ, ಅದು ನಮ್ಮ ವಿರೋಧ ಇದೆ. ಅವರೇ ಕ್ವಶನ್ ಕೇಳ್ತಾರೆ ಜನಗಳು ಹತ್ರ ಜೈ ಅನಿಸ್ಕೊಂಬಿಟ್ರೆ ಅಥವಾ ಯಾವನೊಬ್ಬ ಕೊಲೆ ಮಾಡಿಬಿಟ್ಟು ಎಲೆಕ್ಷನ್ MLA ಎಲೆಕ್ಷನ್ ಗೆದ್ದುಬಿಟ್ರೆ ಹಂಗಾರೆ ಕೊಲೆ ಖುಲಾಸೆನಾ? ಆ ಪರಿಸ್ಥಿತಿಯ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ನಮ್ಮ ವಿರೋಧ ಇದೆ. ಜನತಾ ತೀರ್ಪು ಮುಖ್ಯ ಅಂತ ಅವ್ರು ಹೇಳ್ತಾರೆ. ಆದರೆ ಜನತಾ ತೀರ್ಪು ಜನ ಸೇರಿಸಿದ ತಕ್ಷಣ ಜನತಾ ತೀರ್ಪು ಆಗಲ್ಲ. ಇದು ಆ ಟೈಮ್ ಅಲ್ಲ. ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಭೋವಿ ನಿಗಮ ಹಗರಣ ಇರ್ಬೋದು, SC ST ಇಟ್ಟಂದು 25,000 ಕೋಟಿನ ಡೈವರ್ಟ್ ಮಾಡಿರ್ತಕ್ಕಂಥದ್ದು ಈಗೆಲ್ಲ ಗೊತ್ತಾಗೋದು. ಮುಂದಿನ ದಿನಮಾನಗಳಲ್ಲಿ ಅದನ್ನು ರಿಸಲ್ಟ್ ಗೊತ್ತಾಗುತ್ತೆ. 5 ಗ್ಯಾರಂಟಿ ಒಂದು ಕಡೆ, ಅಭಿವೃದ್ಧಿ ಇಲ್ಲಕ್ಕೆ ಇಲ್ಲ. ಶಾಸಕರು ನಮ್ಮ ಜೊತೆ ಇಬ್ಬರಿದ್ದಾರೆ. ಅವ್ರು ಹೇಳಿ ಬರೀ ಗುಂಡಿ ಮುಚ್ಚೈಕೆಯನ್ನಾರು 1.5 ವರ್ಷದಲ್ಲಿ ಅವ್ರವ್ರ ತಾಲೂಕಿಗೆ ದುಡ್ಡೇನಾರು ಅನುದಾನ ಬಂದಿದೆಯಾ ಇಲ್ವಾ? ಅವರು ರಾಜ್ಯ ಬೊಕ್ಕಸ ಬರಿದಾಗಿದೆ ಹೇಳಿರು. 80,000 ಕೋಟಿ ರೂಪಾಯಿ ಅಭಿವೃದ್ಧಿಗಿದೆ ಅಂತ. ಅಣ್ಣ 3.25 ಲಕ್ಷ ಕೋಟಿಯಲ್ಲಿ 1,05,000 ಕೋಟಿ ಸಾಲ ಮಾಡಿದ್ದಾರೆ. ಸಾಲ ನಿಮ್ಮ ಮೇಲೆ ಎಲ್ಲ ಜನಗಳ ಮೇಲೆ ಹಾಕ್ತಕ್ಕಂಥದ್ದು. ಖರ್ಚಾಗಂಥದ್ದು 65,000 ಕೋಟಿ. ಅವರು ಹೇಳೋ ರೀತಿಯಲ್ಲಿ ಇವ್ರು ಸಾಲ ಮಾಡ್ತಿರೋದು 1,05,000 ಕೋಟಿಗಳನ್ನ ಸಾಲ ಮಾಡ್ತಿದ್ದಾರೆ. ಯಾರು ಹೊರೆ? ಸುದ್ದಿಗೋಷ್ಠಿಯಲ್ಲಿ ಶಾಸಕ ಸ್ವರೂಪ್, ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ, JDS ಮಾಧ್ಯಮ ಸಲಹೆಗಾರ ಹೊಂಗೆರೆ ರಘು, ಹಾಸನ ತಾಲೂಕು JDS ಅಧ್ಯಕ್ಷ ದೇವೇಗೌಡ ಹಾಜರಿದ್ದರು. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ? ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವೇ? ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಸುವರ್ಣ ಅವಕಾಶ. ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ 5 ರಾತ್ರಿ 6 ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು, ವಿಶೇಷ ರಿಯಾಯಿತಿ ದರದಲ್ಲಿ EMI ಆಪ್ಷನ್ ಕೂಡ ಲಭ್ಯವಿದೆ. ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ 4 ಸ್ಟಾರ್ ಹೋಟೆಲ್ ಅಕಾಮಿಡೇಷನ್ಸ್, ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು, ಅನುಭವಿ ಗೈಡ್ ನಿಮ್ಮೊಂದಿಗೆ ಇರ್ತಾರೆ. ಸೈಟ್ ಸೀಯಿಂಗ್ ಪ್ಲೇಸಸ್ ಅಲ್ಲಿ ನೀವು ಮಿರಾಕಲ್ ಗಾರ್ಡನ್ ಮತ್ತು ಗ್ಲೋಬಲ್ ವಿಲೇಜ್, ಬುರ್ಜ್ ಖಲೀಫಾ, ಫೌಂಟೇನ್ ಶೋ ಅಂಡ್ ಅಂಡರ್ ವಾಟರ್ ಝೂ at Dubai Mall, marine cruise with dinner, desert safari with belly dance, Abu Dhabi city tour with Hindu temple, Ferrari World, Dubai city tour with Dubai frame photo stop, future of museum ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಬಹುದು, ಸುತ್ತಾಡಬಹುದು. ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ. ಟ್ರಾವೆಲ್ ಈಸಿ, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. 9591027265 7899173517.